ಅದಕ್ಕೆ ನಾವು ಸುಮಾರು 5 ದಿನಗಳಿಂದ ಸಾಮಾಜಿಕ ಪರಿಶೋಧನಾ ಕಾರ್ಯದಲ್ಲಿ ತೊಡಗಿದ್ದು ಈಗ ಕೊನೆಯ ದಿನವಾದಂಥ 6ನೇ ದಿನದಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸಭೆಯ ಅಧ್ಯಕ್ಷತೆಯನ್ನು ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಸಹಾಯಕ ನಿರ್ದೇಶಕರಾದಂಥ ಪಶ್ಚಿಮ ಮುಖ್ಯಸ್ಥರು ಬಂದಿದ್ದಾರೆ. ಅವರು ಕೊನೆಯದಾಗಿ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಹೇಳ್ತೀನಿ. ಸರ್, ನೀವೇನಾದ್ರು ಮಾತಾಡ್ತೀವಿ? ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಗ್ರಾಮಸ್ಥರು ಆಗಿದ್ದೀವಿ. ಇದುವರೆಗೂ ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಗೆ ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿಗೆ ಬಿಡುಗಡೆಯಾದ ಅನುದಾನ ಹಾಗೂ ಬಿಡುಗಡೆಯಾದ ಅನುದಾನಕ್ಕೆ ಸಂಬಂಧಪಟ್ಟಂತೆ ಕೈಗೊಂಡ ಕಾಮಗಾರಿಗಳು, ಖರ್ಚಿನ ವಿವರವನ್ನು ಈ ಸಭೆಯಲ್ಲಿ ಮಂಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2 ಕೋಟಿ ಅನುದಾನ ಮಾಡಿದ್ದಾರೆ. ಕಳೆದ ಅಂದರೆ 5ನೇ ತಾರೀಕು ಮಾನ್ಯ CO ಮೇಡಮ್ ಅವರು ಯಾವಗಲ್ನಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಕೈಗೊಂಡಿದ್ದರು. ಆ ಸಂದರ್ಭದಲ್ಲಿ ಹೇಳಿದ್ದೇನಪ್ಪ ಅಂದರೆ 15ನೇ ಹಣಕಾಸು ಕಳೆದ 2 ವರ್ಷದಿಂದ ಪೂರ್ಣ ಖರ್ಚು ಮಾಡಿಲ್ಲ ಗ್ರಾಮ ಪಂಚಾಯತಿಗಳಲ್ಲಿ. ಈಗ ಆ ವರ್ಷದ ಪೂರ್ಣ 15 ಫೈನಲ್ ಖರ್ಚಾಗಿದೆ. ಅದು ಹಿಂದಿನ ವರ್ಷದ್ದು ಅಮೌಂಟ್ ಉಳಿದಿದೆ. ಅದನ್ನೇ ಹೇಳ್ತಾರೆ ಮೇಡಮ್. ಈಗ ಸರ್ಕಾರದ ಅನುದಾನ ಬಂದ ಮೇಲೆ ಅದನ್ನ ಸದ್ಬಳಕೆ ಮಾಡ್ಕೋಬೇಕಾಗಿರೋದು ಗ್ರಾಮ ಪಂಚಾಯತಿ. ನಮ್ಮಲ್ಲಿ ಏನಾಗುತ್ತೆ ಸರ್, ಆರ್ಥಿಕ ವರ್ಷ ನೀವು 2 ಬ್ರಾಂಚ್ ಬಂದರೆ ಈ ವರ್ಷದ ಈಗ ಆಲ್ರೆಡಿ ಆಗಸ್ಟ್ 1 ಕಂತು ಬಂದಿಲ್ಲ, ನವೆಂಬರಿಂದ ಶುರು ಆಗುತ್ತೆ. ದುಡ್ಡು ಬರೋದು ಮಾರ್ಚ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಬಂದು ಹೊಸದಾಗಿ ಏನಾದ್ರು ಚೇಂಜಸ್ ಆದರೆ ದುಡ್ಡು ಲೆಕ್ಕಕ್ಕೆ ಅವರು ರಿಪೋರ್ಟ್ ಅಂತ ತೋರಿಸ್ತಾರೆ. 4 ಕಂತು ವರ್ಷದೊಳಗೆ ಇದೆ. ಮಾರ್ಚ್ 31 ಬಂದರೂ ವರ್ಷನೇ, ಜನವರಿ ಬಂದರೂ ವರ್ಷನೇ. ಅದಕ್ಕೆ ಆವಾಗ ಫೈನಾನ್ಷಿಯಲ್ ಅಮೌಂಟ್ ಇಷ್ಟೊಂದು ಆಗುತ್ತೆ ಗೊತ್ತಾ, ವಾರ್ಷಿಕ ಆ ವರ್ಷದೊಳಗೆ ಬರಲ್ಲ, ಏಪ್ರಿಲ್ ಮೇಲೆ ಕೊಡ್ತಾರೆ. ಆ ಲೆಕ್ಕದವರೆಗೆ ಏನಂದ್ರೆ 1 ವರ್ಷಕ್ಕೆ ನಾನು ಇಷ್ಟು ಕೊಟ್ಟಿದ್ದೆ, ಆನೇನೋ ಖರ್ಚಾಗಿಲ್ಲ ಅಂತ. ರಿಲೀಸ್ ಆಗಿರೋದು 2 ಕಂತು ಆಗಿರುತ್ತೆ, ಅದು ಮುಂದಿನ ವರ್ಷ ಕ್ಯಾರಿ ಆಗ್ತವೆ. ಖರ್ಚಾಗಲ್ಲ ಅಂತ ಹೇಳ್ತಿಲ್ಲ, ಅರೆ ಆ ವರ್ಷದೊಳಗೆ ಖರ್ಚಾಗಲ್ಲ, ಕ್ಯಾರಿ ಆಗುತ್ತೆ. ಬಸವಪುರ ಕಾಲೇಜು ಟ್ಯಾಂಕಿಗೆ ಸಪ್ಲೈ ಇದೆಲ್ಲ ಒಂದಿಷ್ಟಿದೆ. ಹುಡ್ಕುಂದಿಗೆ ಒಂದು ಹೊಸ ಟ್ಯಾಂಕ್ ಅಪ್ರೂವ್ ಆಗಿದೆ, ಗುಡ್ಡದ ಕೊಪ್ಪಲಿಗೆ ಒಂದು ಹೊಸ ಟ್ಯಾಂಕ್ ಅಪ್ರೂವ್ ಆಗಿದೆ, ಶ್ರೀರಾಮ್ಪುರ ವರ್ಕ್ ಆಗಿದೆ. ಇನ್ನು ಬೇರೆ ಊರೆಲ್ಲ ವರ್ಕ್ ಆಗಿ ರನ್ನಿಂಗಲ್ಲಿ ವಿಷಯ ಇರೋದು ಶ್ರೀರಾಮ್ಪುರ, ಗುಡ್ಡದ ಕೊಪ್ಪಲದು ಅದೇ ಪಕ್ಕಕೊಂಡು ಟ್ಯಾಂಕ್ ಮಾಡಬೇಕು, ಅದು ಅಪ್ರೂವ್ ಆಗಿದೆ. ಹುಡ್ಕುಂದಿಗೆ ಒಂದು ಹೊಸ ಟ್ಯಾಂಕ್ ಅಪ್ರೂವ್ ಆಗಿದೆ. ಬಸವಪುರ ಐಟಲ್ಲಿ ಅಂದರೆ ರೆಗ್ಯುಲರ್ ಆಗಿ ಇರೋ ಬೇರೆ ಎಲ್ಲ ಅವು ಮಾಡಿದ್ದಾರೆ. ಇದು ಹ್ಯಾಂಡ್ ಓವರ್ ಆಗಿದೆ. ಹ್ಯಾಂಡ್ ಓವರ್ ಆಗಿದೆ ಏನಂತಾರೆ ವರ್ಕ್ ಆಗಿದೆ ಅಂತ ಮಾಡ್ತಾರೆ.